ಲೋಕಸಭಾ ಚುನಾವಣೆಯ ಫಲಿತಾಂಶ ನಾಳೆ ಬರ್ತದೆ. ಫಲಿತಾಂಶದ ಕೊನೆಯ ವೋಟ್ ಕೌಂಟ್ ಆಗುವ ತನಕ ಈ ಯುದ್ಧದ ಪ್ರಕ್ರಿಯೆ ಮುಗುದಿಲ್ಲ ಅಂತಲೇ ಅರ್ಥ. ಈ ನಡುವೆ ಸಮೀಕ್ಷೆಗಳ ಹೆಸರಿನಲ್ಲಿ 400 ಸೀಟ್ BJPಗೆ ಬರ್ತದೆ, ಅಲ್ಲಿಯವರೆಗೆ ನೀವು ಸಮೀಕ್ಷೆಗಳನ್ನು ನೋಡಿ, ಎಕ್ಸಿಟ್ ಪೋಲ್. ಇದರಿಂದ ನಿಮಗೇನು ತಲೆಬಿಸಿ, ನೀವು ಯಾಕೆ ಕಂಗಾಲಾಗ್ತೀರಿ? ನಾಳೆ ಕೌಂಟ್ ಆಗ್ತದಲ್ಲ. ಎಸ್, ಅಗ್ರಿ. ಆದರೆ ರಾಜಕೀಯದ ಒಳಸುಳಿ ಗೊತ್ತಿರುವವರಿಗೆ ಇಂತಹ ನೆರೇಷನ್ಗಳು ಬೇರೆ ಬೇರೆಯ ಹಂತದಲ್ಲಿ ಬೇರೆ ಬೇರೆಯ ಪರಿಣಾಮವನ್ನು ಬೀರ್ತದೆ ಹೇಳುವ ಕಾರಣಕ್ಕೆ ನಾವು ಅದನ್ನು ಕೌಂಟ್ರ್ ಮಾಡಬೇಕಾಗ್ತದೆ, ಮಾಡ್ತೇವೆ. ಎರಡನೆಯದು, ನಮ್ಮ ಉದ್ಯಮ ಮಾಧ್ಯಮಗಳು ಅಂತ ಏನಿದೆ, ಅವರು ಅಯ್ಯೋ ನೀವ್ಯಾಕೆ ಗಾಬರಿ ಬೀಳ್ತೀರಾ, ನೀವ್ಯಾಕೆ ಹಾಗೆ ಹೇಳ್ತೀರಾ? ಸಿಂಪಲ್ ಇದೆ. ನೀವು ಕಮರ್ಷಿಯಲ್ ಮಾರ್ಕೆಟಿಂಗ್ ಏಜೆನ್ಸಿಗಳು ಮಾಡಿದ್ದನ್ನು ಮಾತ್ರ ನೀವು ಸಾರ್ವಜನಿಕರಿಗೆ ಕೊಡ್ತೀರಿ. ನಿಮ್ಮ ಹಾಗೆ 40 ವರ್ಷ 30 ವರ್ಷ ಪತ್ರಿಕೋದ್ಯಮದಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡಿದ ಯೂಟ್ಯೂಬ್ಗಳಲ್ಲಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಇದಕ್ಕೆ ತದ್ವಿರುದ್ಧವಾದಂಥ ರಿಪೋರ್ಟ್ಗಳು ಬಂದಿದೆ. ನೀವು ಅದರ ಬಗ್ಗೆ ಮಾತಾಡೋದಿಲ್ಲ. ಯಾಕೆ ಅಂತಂದರೆ ನೀವು BJPಯ ಪರವಾಗಿ ಒಂದು ನೆರೇಷನನ್ನು ಮೊದಲಿಂದವೂ ಗೋಧಿ ಮಾಧ್ಯಮ ಡೆವಲಪ್ಮೆಂಟ್ ಮಾಡಿಕೊಂಡು ಬಂದಿದೆ. ಅದನ್ನು ಈಗ ಕಂಟಿನ್ಯೂ ಮಾಡ್ತಾ ಇದ್ದೀರಿ. ಅದಕ್ಕೆ ನಮಗೆ ಬೇರೆ ದಾರಿ ಇಲ್ಲ, ನಾವು ಕೌಂಟ್ರ್ ಮಾಡಲೇಬೇಕಾಗ್ತದೆ. ನಾವು ಜನರೆದುರಿಗೆ ಇದು ಒಂದೇ ಅಲ್ಲಪ್ಪ, ಬೇರೇನು ಇದೆ ಹೇಳುವುದನ್ನು ಸತ್ಯವನ್ನು ಹೇಳಬೇಕಾಗುತ್ತೆ. ಕಾರ್ಯಕರ್ತರು ಯಾರೂ ಕೂಡ ನಿರಾಶೆಗೆ ಒಳಗಾಗಬಾರ್ದು, ಉತ್ಸಾಹದಿಂದ ಒಳಗೆ ಹೋಗೋಣ. ಮತ್ತು ಅಲ್ಲಿ ಸಿಂಪಲ್ಲಾಗಿ ನಮ್ಮ ರಾಷ್ಟ್ರ ಮಟ್ಟದ ನಾಯಕರು ಹೇಳಿದ ಹಾಗೆ ಕಂಟ್ರೋಲ್ ಯೂನಿಟ್ ಓಪನಿಂಗ್ ಟೈಮಿಂಗ್ಸನ್ನು ನೋಟ್ ಮಾಡಿ. ನಾಳೆ ಓಪನಿಂಗ್ ಆಗುವ ಟೈಮೇ ಅದರಲ್ಲಿ ಕಾಣಬೇಕು. ಅದರಿಂದ ಮೊದಲಿನ ಟೈಮ್ ಕಂಡ್ರೆ ಅಬ್ಜೆಕ್ಷನ್ ಫೈಲ್ ಮಾಡಿ. ಎರಡನೇದು, ಬ್ಯಾಟ್ರಿ ಚಾರ್ಜ್ ನೋಡಬೇಕು. ಬ್ಯಾಟ್ರಿ ಚಾರ್ಜ್ ಜಾಸ್ತಿ ಆಗಿದ್ದರೆ ಡೌಟ್, ಅಂದರೆ ಆ ಬ್ಯಾಟ್ರಿಗಳನ್ನೆಲ್ಲ ತೆಗೆದಿಟ್ಟಿರ್ತಾರೆ, ಅದು ಮತ್ತೆ ಜಾಸ್ತಿ ಚಾರ್ಜಿಂಗ್ ಜಾಸ್ತಿ ಪರ್ಸೆಂಟೇಜ್ ತೋರಿಸಬಾರ್ದು, ಕಡಿಮೆ ತೋರಿಸಬೇಕು. ಮೂರನೇದು, ವೋಟ್ ಕೌಂಟಿಂಗ್ ಆಗಿ ನಮ್ಮ ಅಭ್ಯರ್ಥಿಗೆ ಯಾರು ಗೆಲ್ತಾರೋ ಅವರಿಗೆ ಆ ಸರ್ಟಿಫಿಕೇಟ್ ಕೊಡ್ತಾರೆ, ಅಲ್ಲಿಯವರೆಗೂ ಕೂಡ ನಾವು ಅಲ್ಲಿ ನಿಲ್ಲಬೇಕು. 5,000 10,000 2,000 ಎಲ್ಲ ಇದ್ದಾಗ, ನೆಕ್ ಟು ನೆಕ್ ಇದ್ದಾಗ ನಾವು ಯಾವ ಕಾರಣಕ್ಕೂ ಅಲ್ಲಿ ಆಚೆ ಈಚೆ ಅಲುಗಾಡಬಾರ್ದು. ಮತ್ತು ಯಾವುದೇ ಆಬ್ಜೆಕ್ಷನನ್ನು ಯಾರು ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ ಎದುರಿಗೆ ಕೊಡಲಿಕ್ಕೆ ನಿಮ್ಮ ಅಭ್ಯರ್ಥಿ ಮತ್ತು ಅಭ್ಯರ್ಥಿಯ ಪರವಾಗಿ ಇರ್ತಕ್ಕಂಥ ಮೇನ್ ಏಜೆಂಟ್ಗಳಿಗೆ ತಕ್ಷಣ ಮಾಹಿತಿಯನ್ನು ಕೊಟ್ಟು ಅಲ್ಲಿ ಅಬ್ಜೆಕ್ಷನ್ ಫೈಲ್ ಮಾಡಿ. ನಿಮಗೆ ಆಬ್ಜೆಕ್ಷನ್ ಸರಿಯಾಗಿ ಅದು ರಿಜಿಸ್ಟರ್ ಆಗಿ ಆಗುವ ತನಕ ನೀವು ಬಿಡಬಾರ್ದು. ಮತ್ತು ಎಲ್ಲವನ್ನು ನೋಡಿದ ಮೇಲೆ ಓಟು ನಮ್ಮ ಬೂತಿನಲ್ಲಿ ಇವತ್ತು ತೋರಿಸ್ತದೆ 17C ಫಾರ್ಮ್ 900 ಓಟ್ ಆಗಿದೆ ಅಂತ. ಅಲ್ಲಿ 950 ಬಂದರೆ ಕೌಂಟಿಂಗ್ ಆಗುವಾಗ ಅದಕ್ಕೆ ಅಬ್ಜೆಕ್ಷನ್ ಮಾಡಬೇಕು. ಜೊತೆಗೆ ಎಲ್ಲವೂ ಕ್ಲಿಯರ್ ಆಗಿ ನಿಮಗೆ ಸ್ಪಷ್ಟ ಆಗಿ ಹೌದು ಅಂತ ಅನ್ನಿಸಿದ ಮೇಲೆ ಮಾತ್ರ ಫಲಿತಾಂಶದ ಬಟನ್, ರಿಸಲ್ಟ್ ಬಟನ್ ಒತ್ತಲಿಕ್ಕೆ ನೀವು ಪರ್ಮಿಷನ್ ಕೊಡಬೇಕು, ಅಲ್ಲಿವರೆಗೆ ಕೊಡಬಾರ್ದು. ಮತ್ತು ಈ ನರೇಷನ್ ಏನಿದೆ, ಈ ನರೇಷನ್ ಅವರು ಮೊದಲಿಂದಲೂ ನರೇಷನ್ನೇ ಅವರ ಜೀವನ. ಈ ನರೇಷನ್ನಿಗೆ ಈ ಗೋಧಿ ಮಾಧ್ಯಮಗಳು ಒಂದಿಷ್ಟು ಸೇರಿಕೊಂಡಿದ್ದಾವೆ. ಅವುಗಳಿಗೆ ಮಾನ ಮರ್ಯಾದೆ ನಾಚಿಕೆ ಎಲ್ಲ ಬಿಟ್ಟು ಕೂತ್ಬಿಟ್ಟಿದ್ದಾರೆ ಅವರು. ಇಲ್ಲದೆ ಹೋದರೆ ಸ್ವಲ್ಪ ಆದರೂ ಅವರಿಗೆ ಇದ್ದಿದ್ರೆ ಬೇರೆಯವರು ಕೊಟ್ಟಂತಹ ಯೂಟ್ಯೂಬ್ ಚಾನಲ್ಗಳಲ್ಲಿ ಬಂದಂತಹ, ಅದು ಏನೋ ನಿನ್ನೆ ಮೊನ್ನೆ ಜರ್ನಲಿಸಮ್ ಮಾಡಿದವರಲ್ಲ, ಪುಣ್ಯ ಬಾಜಿಪೇಯಿ ಅಂತವರು ಅನೇಕ ಜನ ಇದ್ದಾರೆ. ಅಂಥವರದ್ದು ಬೇರೆ ಬೇರೆ ವಾದ ವಿವಾದಗಳನ್ನು, ಆ ಅಂಕಿಅಂಶಗಳನ್ನು ಕೊಡಬೇಕಲ್ಲ. ಕೊನೆಯದಾಗಿ ಒಂದೇ ಪಾಯಿಂಟ್, ಇವರು ನರೇಷನ್ ಹೇಗೆ ಮಾಡ್ತಾರೆ ಅಂತಂದರೆ, ಕೊನೆಯ 7ನೇ ಹಂತದ ಚುನಾವಣೆಯಲ್ಲಿ ಇವರು 7 ಗಂಟೆಗೆ ಎಲ್ಲ ಫಿಗರು ಟೈಪ್ ಆಗಿ ಕಂಪ್ಯೂಟ್ರಲ್ಲಿ ಕೂತು 7 ಗಂಟೆಗೆ ಡಮ್ಮ ಬರ್ತಾ ಉಂಟಲ್ಲ, ಕೊನೆಯ ಹಂತದ ಚುನಾವಣೆ ಮುಗಿದು ಫಲಿತಾಂಶ ಸಿಕ್ಕಿದ್ದೆ ಆವಾಗ ಇವರಿಗೆ. ಅಂದರೆ ಪರ್ಸೆಂಟೇಜ್ ಎಲ್ಲ ಎಲ್ಲೆಲ್ಲಿಯೋ ಚುನಾವಣೆ ಆದದ್ದು, ಅದರ ರಿಸಲ್ಟ್ ಎಲ್ಲ ಇವರಿಗೆ ಬಂದು ಇವರ ಕಂಪ್ಯೂಟ್ರಲ್ಲಿ ಟೈಪ್ ಆಗಿ ಅದಕ್ಕೆ ಫ್ರೇಮ್ ಹಾಕಿ ಅದಕ್ಕೆ ಡೆಕೋರೇಷನ್ ಮಾಡಿ ಅದಕ್ಕೆ ಬ್ರೇಕಿಂಗ್ ಲೈನ್ ಎಲ್ಲ ಆಗಿ, ಅಂದರೆ ಮೊದಲೇ ತಯಾರಿ ಮಾಡಿಕೊಂಡಿದ್ದಾರೆ ಅಂತ ಅರ್ಥ ಅಷ್ಟೇ. ಸೊ ಅದರ ಬಗ್ಗೆ ನಾವು ವರಿ ಮಾಡೋದು ಬೇಡ. ಫಲಿತಾಂಶ ಹೇಗೆ ಬರಲಿ, ನಮಗೆ ಸ್ಪಷ್ಟವಾದಂತಹ ವಿಶ್ವಾಸ ಇದೆ. ನಾವು ಈ ಬಾರಿ ನಮ್ಮ ಪಕ್ಷದ ನಾಯಕರಿಗೂ ವಿಶ್ವಾಸ ಇದೆ. ಸುಮಾರು 290ರಿಂದ 295 ಸೀಟುಗಳು ನಮಗೆ ಬರ್ತದೆ ಹೇಳುವಂಥ ನಂಬಿಕೆ ನಮಗಿದೆ. ಮತ್ತು ಇದೆಲ್ಲವೂ ಕೂಡ ಮತದಾರರ ಕೈಯಲ್ಲಿದೆ. ಅವ್ರು ಹೇಗೆ ತೀರ್ಪು ಕೊಟ್ಟಿದ್ದಾರೋ ಅದ್ರ ಮೇಲೆ ಹೋಗೋಣ. ಈ ಕಥೆಗಳನ್ನು ಕಟ್ಟುವ, ಸುಳ್ಳುಗಳನ್ನು ಹೇಳುವ ಮೂಲಕ ಈ ಹೋರಾಟಗಳನ್ನು
ಹೋರಾಟದ ತೀವ್ರತೆಗಳನ್ನು ಕಮ್ಮಿ ಮಾಡುವ ರಾಜಕಾರಣದ ಕುತಂತ್ರದ ಒಂದು ಭಾಗವಾಗಿ ಈ ನೆರೇಷನ್ ಆಗಿದೆ ಹೇಳುವ ಕಾರಣಕ್ಕೆ ಈ ಎಚ್ಚರಿಕೆಯನ್ನು ನಾವು ತಗೊಳ್ತಾ ಇದ್ದೇವೆ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.